ಮಾಡಕ್ ಬರಲ್ಲ, ನೋಡ್ಕೊಂಡ್ ಕಲಿಬೇಕಷ್ಟೇ. ಲಕ್ಕಿ ಈ ರೀಲ್ ನೋಡೆ. ಲಕ್ಕಿ ನಾನು ಹೊರಡ್ತೀನಿ ಕಣ್ರೆ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರೇನೆ. ಅಯ್ಯೋ ಸಾರಿ. ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಕಣ್ರೆ. ಯಾಕೆ? ತಾತಂಗೇನಾದ್ರೂ? ಇಲ್ಲ, ಸಂಜೀವಣ್ಣ ಬೆಂಗಳೂರಿಗೆ ಬರ್ತಿದ್ದಾನೆ. ಅವನಿಗೆ ನಾನು ಅಲ್ಲಿಲ್ಲ ಅನ್ನೋ ವಿಚಾರ ಗೊತ್ತಾದ್ರೆ ಸುಮ್ಮನೆ ರಂಪ ಮಾಡ್ತಾನೆ. ಅದಕ್ಕೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ಅಂದ್ರೆ ಯಾರಿಗೂ ವಿಷಯ ಹೇಳೇ ಇಲ್ಲ ಲಕ್ಕಿ? ನಿಮ್ಮ ಅಣ್ಣಂಗೆ ಗೊತ್ತಾದ್ರೆ ನಿಮ್ಮ ಅಪ್ಪ ಅಮ್ಮನ್ಗೂ. ಸಂಜೀವಣ್ಣ ಎಲ್ರಿಗೂ ಹೇಳೋಕ್ಕೂ ಮುಂಚೆ ನಾನು ಅವನ ಹತ್ರ ಮಾತಾಡಬೇಕು. ನಾನಿಲ್ಲಿ ಆರಾಮಾಗಿದ್ದೀನಿ ಅಂತ ಅವನಿಗೆ ಹೇಳಬೇಕು. ಹೊರಡ್ತೀನಿ. ಫೋನ್ ಮಾಡಿ ಹೇಳ್ಬೋದಲ್ವೇನೆ? ಇಲ್ಲ ಕಣ್ರೆ, ಈಗಾಗಲೇ ತಾತಂಗೆ ಹುಷಾರಿಲ್ಲ ಅನ್ನೋದನ್ನ ನಾನು ಮುಚ್ಚಿಟ್ಟಿದ್ದೀನಿ ಅಂತ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಓ, ಆದ್ರೂ ಇಷ್ಟೊತ್ತಲ್ಲಿ ಹೋದ್ರೆ ಬರೋದು? ಓನರ್ ಆಂಟಿ ಕೇಳ್ತಾರಲ್ಲ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ನೀವು ಏನು ಅಂತ ಕೇಳಿದ್ರೆ ಎಮರ್ಜೆನ್ಸಿ ಅಂತ ಹೇಳ್ರೆ. ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ಸಂಜೀವ, ನಮ್ಮನ್ನು ಕ್ಷಮಿಸ್ಬಿಡಪ್ಪ. ಅಯ್ಯೋ, ಕ್ಷಮೆ ಎಲ್ಲ ಯಾಕೆ ಕೇಳ್ತಿದ್ದೀರಾ ಅಜ್ಜಿ? ಲಕ್ಕಿಗೇನಾಯ್ತು? ಅವಳು ಆರಾಮಾಗಿದ್ದಾಳೆ ತಾನೆ? ಅವಳು ಆರಾಮಾಗಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ಳೋ ಅವಕಾಶನೂ ನಮಗೆ ಕೊಟ್ಟಿಲ್ಲ. ಏನ್ ಹೇಳ್ತಿದ್ದೀರಾ? ನಿನ್ ತಂಗಿ ಮನೆ ಬಿಟ್ಟು ಹೋಗಿದ್ದಾಳಪ್ಪ. ಲಕ್ಕಿ ಮನೆ ಬಿಟ್ಟು ಹೋದ್ಲಾ? ಏನ್ ಹೇಳ್ತಿದ್ದೀರಾ? ಮನೇಲೇನೋ ಸಣ್ಣ ಗಲಾಟೆ ಆಯ್ತಪ್ಪ, ಅದಕ್ಕೆ. ಸಣ್ಣದಾಗಿ ಅಂತ ಯಾಕೆ ಹೇಳ್ತೀರಾ ಅತ್ತೆ? ಅವಳು ಎಂಥವಳು ಅಂತ ಅರ್ಥ ಆಗಿದ್ದಕ್ಕೆ ಬೈದಿದ್ದು ಅಂತ ಹೇಳಿ. ಅತ್ತೆ, ಲಕ್ಕಿ ಏನು ತಪ್ಪು ಮಾಡಿರಲ್ಲ ಅಂತ ನನಗೆ ಗೊತ್ತು. ಏನು ತಪ್ಪು ಮಾಡಿರಲ್ವಾ ಅವಳು? ಅವಳು ನಾವೇನು ಅವಳನ್ನ ಸುಮ್ಮನೆ ಬೈದಿಲ್ಲ ಅಮ್ಮು, ಅವಳಿಂದಾನೇ ಇಷ್ಟೆಲ್ಲ ಆಗಿರೋದು. ಲಕ್ಕಿ ಎಲ್ಲಿದ್ದಾಳೆ ಇವಾಗ? ನಾನು ಈಗಲೇ ಅವಳನ್ನ ನೋಡ್ಬೇಕು. ಅದೇ ಸಂಜೀವನ್ ಕರ್ಕೊಂಡು ಹೋಗು. ನಾನು ಹೋಗಲ್ಲ ಅಜ್ಜಿ. ಆಗ್ಲೇ ತಾತ ಕರೆದ್ರು ಅಂತ ಕರ್ಕೊಂಬರಕ್ ಹೋದಾಗ ಅಲ್ಲೂ ನನ್ನ ಜೊತೆ ಜಗಳ ಮಾಡಿ PG ಓನರ್ ಆಂಟಿ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದಾಳೆ. ಲಕ್ಕಿ PGಲಿದ್ದಾಳ? ಪೊಲೀಸು ಫೋನ್ ಮಾಡ್ತೀನಿ ಅಂತ ಎಲ್ಲ PG ಓನರ್ ಆಂಟಿ ನನ್ನ ಹತ್ರ ತುಂಬಾ ಚೀಪಾಗಿ ಬಿಹೇವ್ ಮಾಡಿದ್ದಾರೆ. ನಾನು ಮತ್ತೆ ಅಲ್ಲಿಗೆ ಹೋಗಲ್ಲ. ಕೇಳಿದ್ರ ಮನೇಲಿ ಅವಮಾನ ಮಾಡಿದ್ ಸಾಲದು ಅಂತ ಊರಲ್ಲೆಲ್ಲ ನನ್ನ ಮಗನಿಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳ ಅವಳು. ಇಲ್ಲ, ಸ್ವಲ್ಪ ಸುಮ್ಮನೆ ಇರೇ, ಆಮೇಲೆ ಮಾತಾಡೋಣ. ಆದಿ, ನೀನೇನು ಬರೋದು ಬೇಡ. ನೀನು ನನಗೆ ಲೊಕೇಶನ್ ಕಳಿಸು, ನಾವೇ ಹೋಗ್ತೀವಿ. ಅಮ್ಮು, ನೀನ್ ಯಾಕೆ ಹೋಗ್ಬೇಕು? ಸಂಜೀವ್ ಅವರು ಬೇಕಾದ್ರೆ ಹೋಗಿ ಅವ್ರ ತಂಗಿನ ಮಾತಾಡ್ಸ್ಕೊಂಡು ಬರಲಿ. ನೀನು ನನ್ನ ಅಕ್ಕ, ನೀನು ಬಂದಿರೋದು ನಿಮ್ಮ ತಾತನ ನೋಡಕ್ಕೆ. ನೀನಿಲ್ಲಿ ನಿನ್ನ ಫ್ಯಾಮಿಲಿ ಜೊತೆ ಇರಬೇಕು ಅಮ್ಮು. ಆದಿ, ಏನಿದು? ನಾವೆಲ್ಲ ಬೇರೆ ಬೇರೆ ಅನ್ನೋ ಥರ ಮಾತಾಡ್ತಿದ್ಯಾ? ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಅನ್ಕೊಂಡು. ಆದಿ, ಲೊಕೇಶನ್ ಕಳಿಸು ಅಂತ ಹೇಳಿದೆ, ನೀನು ಅದನ್ನ ಮಾಡಿ ಸಾಕು. ಸರಿ. ಯಶೋದಕ್ಕ, ಊರಲ್ಲೆಲ್ಲ ನಿಮ್ ಸೊಸೆದೇ ಮಾತು ಅಂತೀನಿ. ಯಾರ ಬಾಯಲ್ಲಿ ಕೇಳು ಯಶೋದಕ್ಕನ್ ಸೊಸೆ, ಸಂಜೀವನಿ ಹೆಂಡತಿ ಅನ್ನೋದೇ ಇದೆ ಮಾತು. ಆದ್ರೂ ದೊಡ್ಡ ಮನೆ ಗುಣ ಅಂದ್ರೆ ಸುಮ್ನೆ ಅಲ್ಲ. ಅಲ್ಲ, ಅಷ್ಟು ಬೆಲೆ ಬಾಳೋ ಒಡವೆನ ಕೊಡಕ್ ಬಂದಲ್ಲ ಯಶೋದಕ್ಕ ನಿನ್ ಸೊಸೆ. ಮನೆ ಮರ್ಯಾದೆ ಅಂತ ಬಂದ್ರೆ ನಾನು ಹೆಂಗೋ ನಮ್ಮನೆ ಸೊಸೆನೂ ಹಂಗೆ. ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ನಾನೇನು ಕುಣಿತಾ ಇದ್ದೀನೇನೆ? ಕೂತ್ಕೊಂಡೇ ಇದ್ದೀನಿ ತಾನೆ. ಅಯ್ಯೋ, ಇಷ್ಟು ದೊಡ್ಡ ತಪ್ಲೆಯಲ್ಲಿ ಯಾಕೆ ತರಕ್ ಹೋದೆ ಚಂದ್ರಿ? ಒಂದು ಸಣ್ಣ ಲೋಟದಲ್ಲಿ ಕೊಡ್ತಿದ್ರೆ ಸಾಕಾಗ್ತಿತ್ತಪ್ಪ. ಕೊಡು, ನಾನಿನ್ ಬರ್ತೀನಿ. ಲೇ ಕುಮ್ದ, ನನ್ನ ಮೇಲೆ ಯಾಕೆ ರೇಗ್ದೆ ನೀನು? ಅದೇನೋ ಮನೆ ಮರ್ಯಾದೆ ಅಂತೆಲ್ಲ ಹೇಳಿದ್ರಲ್ಲ,
ಈ ಮನೆ ಮರ್ಯಾದೆನ ನೀವು ಉಳಿಸಿರೋದು ನಾನ್ ನೋಡಿಲ್ವಾ, ಊರವ್ರು ನೋಡಿಲ್ವಾ? ಯಾಕೆ ಕುಮುದ ಕೋಪ ಮಾಡ್ಕೊಂಡಿದ್ದೀಯಾ? ಇನ್ನೇನ್ ಅದಕ್ಕೆ ನಳಿನಿ ಅದಕ್ಕೆ ಹಿಂಗ್ ಮಾಡೋದಾ? ಅವ್ರು ಮಾಡಿದ್ದು ನನ್ಗೊಂಚೂರು ಹಿಡಿಸ್ಲಿಲ್ಲ. ಹಾ ಅದನ್ನ ಹೇಳು, ಯಾರ ಮೇಲಿನ ಕೋಪ ನನ್ನ ಮೇಲೆ ಯಾಕೆ ತಿರ್ಸ್ತೀಯ? ಕುಮುದ, ನಳಿನಿ ವಿಷಯಕ್ಕೆ ಈಗ ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ? ನಳಿನಿ ಅದಕ್ಕೆ ವಿಷಯ ಅಂತಲ್ಲ, ಈ ಮನೇಲಿ ಏನ್ ನಡೀತಾ ಇದೆ, ಎಲ್ಲಾರು ತಮ್ಮ ಇಷ್ಟಕ್ಕೆ ಬಂದಂಗೆ ನಡ್ಕೋತಿದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದೀಯಾ ಕುಮುದ? ಅಮೃತ ಸಹ ತಾನು ಇಷ್ಟ ಬಂದಂಗೆ ಮಾಡ್ತಿದ್ದಾಳೆ. ಅಲ್ಲ, ಅತ್ತೆ ಅಂತ ಬಂದು ನಿಮ್ಮ ಹತ್ರ ಒಂದ್ ಮಾತು ಕೇಳಿಲ್ವಲ್ಲ? ನಮ್ಮವ್ರ ಕಷ್ಟಕ್ಕೆ ನಾವ್ ಆಗ್ಬೇಕು ನಿಜ, ಆದ್ರೆ ಮನೆ ಅಂತ ಬಂದ್ಮೇಲೆ ಯಾರು ಏನ್ ಮಾಡ್ತಿದ್ದಾರೆ ಅಂತ ಮನೆ ಹಿರಿಯರಿಗೆ ಒಂದ್ ಮಾತು ಮುಂಚೆನೆ ಗೊತ್ತಾಗ್ಬೇಕು ತಾನೆ. ಅದು ಏನು ಹೇಳ್ತಿದ್ಯಾ ಒಂದು ಸ್ವಲ್ಪ ಅರ್ಥ ಆಗಂಗೆ. ನಮಗ್ ಕಾಸು ಕೊಡಕ್ ಆಗಲ್ಲ ಅಂದಾಗ ಒಡವೆ ಕೊಡೋದು ಒಳ್ಳೆ ಗುಣನೇ, ಆದ್ರೆ ಈ ಮನೆ ಹಿರಿಯರ್ ನೀವು, ನಿಮಗೆ ಹೇಳ್ದೆ ಕೇಳ್ದೆ ಹೀಗೆ ಮಾಡೋದು ಏನ್ ಚೆನ್ನಾಗಿರುತ್ತೆ? ಈಗ ಬೆಂಗಳೂರಿಗೆ ಹೋಗಿರೋದು ಅಷ್ಟೇ, ಹೇಳಲಿಲ್ಲ ಕೇಳಲಿಲ್ಲ, ಹಂಗಿಂದಂಗೆ ಕಾರ್ ಮಾಡ್ಕೊಂಡು ಹೋದ್ರೆ ಏನ್ ಅರ್ಥ ಅದಕ್ಕೆ? ಏನು ಅರ್ಥ ಅಂದರೆ ಅವ್ರ ತಾತಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಕಾರ್ ಮಾಡ್ಕೊಂಡು ಹೋದ್ರು ಅಂತ ಅರ್ಥ. ನೀವು ಸ್ವಲ್ಪ ಸುಮ್ಮನೆ ಇರಿ. ಅವಳಿಗೆ ಅವಳು ತವ್ರ ಮನೆ, ಅವ್ರ ಅಜ್ಜಿ ತಾತನೇ ಹೆಚ್ಚು ಅಂತ ಅನ್ನೋದಾದ್ರೆ ನಮಗೆ ನಮ್ಮ ಮನೆಯವರೇ ಹೆಚ್ಚು. ಕೊನೆಯಲ್ಲಿ ಸಂಜೀವ ಅಮ್ಮನ ಕಡೆನೋ ಹೆಂಡತಿ ಕಡೆನೋ ಅಂತ ಬಂದಾಗ ಅಮ್ಮನ್ನ ಬಿಟ್ಕೊಡ್ಬಾರ್ದು ಅನ್ನೋದೇ ನನ್ನ ಕಾಳಜಿ ಅಷ್ಟೇ.